ಗುರುಗಳಿಗೆಲ್ಲರಿಗೂ ನಮಸ್ಕಾರ. ಇವಾಗ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕನ್ ತಗೊಂಬಂದಿದ್ದೀನಿ. ಉಳಾಗ್ ತಾನೇ ಮಾಡ್ತಿರೋದು. ಇಂಟ್ರೋ ಎಲ್ಲ ಮಾಡ್ತಾ ಇದ್ದೆಲ್ಲ ಹೋಯ್ತು. ಗುರುಗಳೇ ಎಲ್ರಿಗೂ ನಮಸ್ಕಾರ. ಇವಾಗ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಾಗ, ಅದನ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವಾಗ ಪ್ರಾಂಕ್ ಮಾಡಿ ವಿಡಿಯೋ ನಿಮಗೆ ಬೇಜಾರಾಗಿರಬೇಕು. ಪ್ರಾಂಕ್ ವಿಡಿಯೋಸೇ ಬರ್ತಾ ಇದ್ರೆ ಈ ವಿಡಿಯೋ ನನ್ನ ಚಾನಲ್ಲಿ ಒಂಥರ ಬೋರ್ ಆಗಿರ್ಬೋದು. ಪ್ರಾಂಕ್ ವಿಡಿಯೋಸು ಮಾಡ್ತೀರಿ, ಸ್ವಲ್ಪ ಲೇಟಾಗಿ ಮಾಡ್ತೀರಿ. ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟನಾ ಇಲ್ಲ ನಿಮಗೆ ಪ್ರಾಂಕ್ಸ್ ಇಷ್ಟನಾ ಅಂತ ಅಂದ್ಬಿಟ್ಟು ಹಾಗೆ ಕೆಳಗಡೆ ಕಾಮೆಂಟ್ ಮಾಡಿ. ನನಗೆ ಯಾವ್ದು ಇಷ್ಟ ಆದರೆ ಅದು ಮಾಡ್ತೀನಿ. ನಿಮ್ಗೆ ಯಾವ ಥರ ಪ್ರಾಂಕ್ ಬೇಕು ಅಂದ್ರೂ ಕಾಮೆಂಟ್ ಮಾಡಿ, ಅದನ್ನು ಮಾಡ್ತೀರಿ. ಏನು ಮಾಡ್ತೀವಿ ಅಡುಗೆ? ಚಿಕನ್ ಸಾರು, ಹಾಂ, ಪೂರಿ, ರೈಸು ಅನ್ನ ಹಂಗೆ ಐತೆ, ಬೆಳಿಗ್ಗೆ ಮಾಡಿರೋದು ಸರಿನಾ? ರೈಸು ಬೆಳಿಗ್ಗೆ ಮಾಡಿರೋದು ಹಂಗೆ ಐತೆ. ಇವಾಗ ಪೂರಿ ಮಾಡ್ತಾರೆ ಅಷ್ಟೇ, ಅದ್ರ ಜೊತೆ ತಿನ್ಬೇಕು. ಜಾಸ್ತಿ ಪೂರಿ ಕ್ಯಾನ್ಸಲ್, ಅನ್ನ ಮಾತ್ರ ತಿನ್ಬೇಕು. ಈಗ ಬೆಳ್ಳುಳ್ಳಿ ಎಷ್ಟು ಪೀಸ್ ಬಿಡಿಸ್ಬೇಕು? ಬಿಡ್ಸು ನೀನು, ನಾನು ಹೇಳ್ತೀನಿ. ನೀನು ಬಿಡ್ಸೋ ಎಷ್ಟು ಪೀಸ್ ಬಿಡಿಸ್ಬೇಕು ಹೇಳು? ಅಷ್ಟು ಒಂದು ಪೀಸ್ ಬಿಡ್ಸು. ಒಂದು ಪೀಸ್? ಒಂದು ಬೆಳ್ಳುಳ್ಳಿ ಫುಲ್ ಬಿಡಿಸು. ಒಂದು ಫುಲ್ ಬೆಳ್ಳುಳ್ಳಿ ಬಿಡಿಸು, ಅದರಲ್ಲಿ ಬಿಡಿಸ್ತೀನಿ. ಇಲ್ಲ ಅಂದಿದ್ರೆ ಬಿಟ್ಬಿಟ್ಟು ಹೆಂಗೆಂಗೋ. ಮೊನ್ನೆ ಯಾರೋ ವಿಡಿಯೋಸ್ ನೋಡ್ಬಿಟ್ಟು ಇದು ಸ್ಕ್ರಿಪ್ಟೆಡ್ ಪ್ರ್ಯಾಂಕು ಅಂತ ಇದ್ರು. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟಿದ್ದೀರಿ ಸ್ಕ್ರಿಪ್ಟೆಡ್ ನಾರ್ಮಲ್ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದಿರಿ. ಆದರೆ ಯಾರು ನೋಡಿಲ್ಲ ಆ ವಿಡಿಯೋಸ್ನ. ಅವಾಗ ಅದಕ್ಕೆ ಯಾರಿಗೂ ಗೊತ್ತಿಲ್ಲ ಜನಗಳಿಗೆ. ನೀವು ಸ್ಕ್ರಿಪ್ಟೆಡ್ ಆದರೂ ಅಂದ್ಕೊಳ್ಳಿ, ನಾರ್ಮಲ್ ಆದ್ರೂ ಅಂದ್ಕೊಳ್ಳಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಆದರೆ ಸಾಕು. ನಮಗೆ ನೀವು ನಗ್ತಾ ಇದ್ದೀರಾ ಅಷ್ಟು ಸಾಕು ನಮಗೆ. ನಾವು ತಿರ್ಗಾ ಹೇಳಿ ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೇಳಿ ಒಂದು 10 ಸಲ ಹೇಳ್ಕೊಂಡಿರೋಕ್ಕಾಗಲ್ಲ. ಯಾವಾಗ ವಿಡಿಯೋದಾಗ ಹೇಳ್ಕೊಂಡಿರೋಕ್ಕಾಗಲ್ಲ. ಅವಾಗ ಹೇಳಿದಿರಿ. ಆ ವಿಡಿಯೋಸ್ ಬೇಕಾದ್ರೆ ನೀವು ಹಳೆ ವಿಡಿಯೋಸ್ ಬೇಕಾದ್ರೆ ಓಪನ್ ಮಾಡಿ ನೋಡಿ, ಪ್ರ್ಯಾಂಕ್ ವಿಡಿಯೋಸ್ ಹೆಂಗೆ ಮಾಡಿದ್ದೀರಿ ಅಂದ್ಬಿಟ್ಟು ಅದು ನೋಡ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಆಮೇಲೆ ಹಂಗೆ ಸ್ವಲ್ಪ ಜನ ಹೇಳಿದ್ರು, ನೀ ಎಣ್ಣೆ ಬೇಕಾದ್ರೂ ಹೊಡೆದ್ಬಿಡು ಒಂದು ಟೈಮಾಗ, ಆದರೆ ಸಿಗರೇಟ್ ಮಾತ್ರ ಸೇದ್ಬೇಡ, ದಾಸಿಗೆ ಇದು ಅಂತ. ಅದಕ್ಕೆ ಸ್ವಲ್ಪ ನಾನೇ ನನ್ನ ಇದು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ನಾನು. ಸರಿ, ಮತ್ತೆ ನನ್ಗೆ ಯಾಕ ನೀನೇ ಏನೋ ಹಾಕ್ಬಿಟ್ಟು ಬಿಡಿಸಿದ್ಯಾ ಅಂತ ಅಷ್ಟು ಸರಿ ಹೇಳೋದು? ಅದು ನಂಗೆ ಡೌಟೇ, ನೀನು ಏನಾದ್ರು ಹಾಕ್ಬಿಟ್ಟು ಬಿಡಿಸಿದ್ಯಾ ಅಂತ. ನಾನು ಹಾಕ್ಬಿಟ್ಟು ಬಿಡ್ಸಂಗಿದ್ರೆ ಮದುವೆ 5 ವರ್ಷಕ್ಕೆ ಯಾಕೆ ಬಿಡ್ಸೇನೆ? ಅವಾಗೇ ಬಿಡ್ಸೇನೆ. ನಮ್ಮ ಮನೆಗ ಎಲ್ಲದು ಬಾಟ್ಲು ಇದು ನೋಡ್ರಿ, ಇದು ನಾರ್ಮಲ್ ನೀರು ಬಾಟ್ಲಲ್ಲ. ಇದು ಏನು ಮಾಡಿದ್ದೆ ಅಂದರೆ ಮೊನ್ನೆ ಕ್ಯಾಟ್ರಿಂಗ್ ಕೆಲ್ಸಕ್ಕೆ ಹೋಗಿದ್ದೆ. ನಾನು ಕ್ಯಾಟ್ರಿಂಗ್ ಕೆಲ್ಸಕ್ಕೆ ಹೋಗ್ತೀನಿ ಅವಾಗ ಅವ್ರು ಕರೆದಾಗೆಲ್ಲ ಹೋಗ್ತಾ ಇರ್ತೀನಿ. ಅಲ್ಲೇನು ಮಾಡಿದೆ ಅಂದರೆ ಹೋದಾಗ ಅವ್ರೇನಂದ್ರು ಅಂದರೆ ಅಲ್ಲಿ ಫುಲ್ ಎಣ್ಣೆ ಪಾಟಿ ಎಲ್ಲ ಇತ್ತು. ಲಾಸ್ಟ್ಗೆ ಎಣ್ಣೆ ಬಾಟ್ಲು ಒಂದು ಮಿಕ್ಬಿಡ್ತು. ಅವ್ರೇನು ಮಾಡಿದ್ರು ಅಂದರೆ ಎತ್ಕೊಂಡು ಹೋಗಿ ಅಂದರು. ಸರಿ ಎತ್ಕೊಂಡು ಹೋಗ್ತೀನಿ ಅಂದಕ್ಕೆ ಅವ್ರು ಗಾಜ್ ಬಾಟ್ಲು ಅದ್ರಾಗೆಲ್ಲ ಎತ್ಕೊಂಡು ಹೋಗ್ಬಾರ್ದು, ಏನು ಬೇಕಾದ್ರೆ ಎತ್ಕೊಂಡು ಹೋಗಿ ಅಂದರು. ಜಾಸ್ತಿ ಕಾಸ್ಟ್ಲಿ ಬಾಟ್ಲದು, 3,000 ರೂಪಾಯಿನೋ 2,500 ರೂಪಾಯಿನೋ ಬಾಟ್ಲದು. ಅದ್ರಾಗ ಏನು ಮಾಡಿದೆ ಅಂದರೆ ಇನ್ನೊಬ್ಬನು ಇದ್ದ, ನನಗೂ ಬೇಕಣ ಅಂತ. ಸರಿ ಎತ್ಕೊಂಡು ಹೋಗಪ್ಪ, ನಿಂಗೆ ಎಷ್ಟು ಬೇಕಾದ್ರೆ ನೀರು ಎತ್ಕೊಂಡು ಹೋಗಿ, ನಂಗೆ ಬೇಕು ಅಷ್ಟು ಒಂದು ಅರ್ಧ ಮುಕ್ಕಾಲು ಬಾಟ್ಲು ಇತ್ತು ಅದ್ರಾಗ ನಾನು ಒಂದು ಫುಲ್ಲು ಇದು ಚಿಕ್ಕ ಬಾಟ್ಲು ಇತ್ತಲ್ಲ, ನೀರನ್ನೆಲ್ಲ ಚೆಲ್ಬಿಟ್ಟು ಅದ್ರಾಗ ಇದು ಫುಲ್ಲು ಮುಗಿಸ್ಕೊಂಡು ಎತ್ಕೊಂಡ್ಬಂದಿದ್ದೀನಿ. ಇದು ಫುಲ್ ಓಡ್ಕ ಬೇಕಾದಾಗ ಎಣ್ಣೆ ಹೊಡಿಬೋದು ನಾನು. ಆದರೆ ತಾವಂದು ಇದು 1.5 ತಿಂಗಳಾಯಿತು. ಆದರೆ ನಾನು ಇನ್ನೂ ಕುಡ್ದಿಲ್ಲ. ನಂಗೆ ಹೊಡಿತೀಯಾ? ಕೆಳಗಡೆ ಗಲೀಜೆಲ್ಲ ಇತ್ತು, ಕಸ ಗುಡಿಸಿರ್ಲಿಲ್ಲ ನೋಡು. ಒದೆಗೆ ಬರೋದು ನೋಡು, ಗಂಡಂಗೆ ಒದೆಗೆ ಬರುತ್ತಲ್ಲ ನೋಡು. ಯಾರು ಗಂಡಂಗೆ ಒದಿತಾರ? ಗಂಡಂಗೆ ಒದಿಯಲ್ಲ. ಮೊನ್ನೆ ವಿಡಿಯೋದಾಗ ಹೆಂಗೆ ಹೊಡೆದಿದೆ ಗೊತ್ತಾ? ಹೆಂಡ್ತಿನ ಯಾರಾದರೂ ಹಿಂಸೆ ಕೊಡ್ತಾರ? ಇಷ್ಟೊತ್ತು ನೀನು ಹೊಡೆದಿದ್ದು ನಂಗೆ. ಹೆಂಡ್ತಿ ಮಾತ್ರ ಕೊಡಬೇಕು, ಗಂಡ ಕೊಡಂಗಿಲ್ಲ. ಏಯ್ ಕಾಲು ಬಿಡು ಸರಿ, ಕಾಲು ಬಿಡು ಒಂದೇ. ಡೋಂಟ್ ಅಂಡರ್ಎಸ್ಟಿಮೇಟ್ ದ ಲೇಡೀಸ್ ಪವರ್. 1 kg ಚಿಕನ್ ಇಷ್ಟೇ ಬಂದಿರೋದು. ಬೇಯಬೇಕು ಒಂದು 5-10 ನಿಮಿಷ. ನಾನು ಎಡಿಟ್ ಬಂದ್ಬಿಟ್ಟು ನನ್ನ ಮೊಬೈಲಾಗೆ ಮಾಡ್ಕೊತೀನಿ. ಸೆಕೆಂಡ್ ಹ್ಯಾಂಡ್ ಬಂದ್ಬಿಟ್ಟು ಐಫೋನ್ ಒಂದು X ಅಂತ ತೊಗೊಂಡಿದ್ದೀನಿ. ಅದ್ರಾಗ ಎಡಿಟ್ ಮಾಡ್ಕೊತೀನಿ. ಅದ್ರಾಗೇನೋ ನನಗೆ ಕಷ್ಟ ಆಯ್ತು ಅಂದರೆ ಸ್ವಲ್ಪ ನೋಡ್ಕೊಂಡು ಮಾಡ್ತೀನಿ. ನಾನು ಸ್ಲೋಗೆ ಮಾಡ್ತೀನಿ ಎಡಿಟ್. ಇವಾಗ ನಾವೇನು ದೊಡ್ಡ ವೀಡಿಯೋ ನಾನು ಹಾಕಲ್ಲ, ಚಿಕ್ಕ ವೀಡಿಯೋನೇ ಹಾಕೋದು. ಚಿಕ್ಕ ಪ್ರಾಂಕ್ ವೀಡಿಯೋಗಳು ಹಾಕ್ತೀರಿ, ನಾರ್ಮಲ್ ಬ್ಲಾಗ್ ವೀಡಿಯೋ ಹಾಕ್ತೀರಿ. ಅದಕ್ಕೆ ಮೊಬೈಲಾಗೆ ಎಡಿಟ್ ಮಾಡ್ತೀನಿ. ಅಂಥ ಮೊಬೈಲಾಗ ಎಡಿಟ್ ಮಾಡಿಬಿಟ್ಟು ಲ್ಯಾಪ್ಟಾಪಾಗಿ ಎಡಿಟ್ ಮಾಡೋಕೆ ಬರೋ. ಲ್ಯಾಪ್ಟಾಪಾಗಿ ನಂಗೆ ಎಡಿಟ್ ಮಾಡೋಕ್ಕೆ ಬರೋಲ್ಲ. ಇವರು ಲ್ಯಾಪ್ಟಾಪಾಗಿ ಎಡಿಟ್ ಮಾಡೋಕೆ ಕಲ್ತ್ಕೊಬೇಕು. ನಾನು ಮೊಬೈಲಾಗಿ ಎಡಿಟ್ ಮಾಡಿ ಕಲ್ತ್ಕೊಂಡಿರೋದೇ ಮೊಬೈಲಾಗಿ ನೋಡ್ಕೊಂಡು. ಲ್ಯಾಪ್ಟಾಪಾಗಿ ಎಡಿಟ್ ಮಾಡೋಕೆ ಕಲ್ತ್ಕೊಬೇಕಂದ್ರೆ ಇನ್ನು ಜಾಸ್ತಿ ದಿನ ಇರ್ತೈತೆ.
ಇನ್ನು ವೀಡಿಯೋ ಎಲ್ಲ ಇಟ್ಟಾಗಬೇಕು, ನನಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಆಗಬೇಕು, ಅವಾಗ ಲ್ಯಾಪ್ಟಾಪಿಗೆ ಬರ್ತೀನಿ. ಕಾಸು ಏನು ಮಾಡ್ಬಿಡ್ತೀರಿ ಅಂದರೆ, ಕಾಸು ಇದ್ದಾಗ ಬಂದ್ಬಿಟ್ಟು ಚೆನ್ನಾಗಿ ತಿಂದ್ಬಿಡ್ತೀರಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಮಂತ್ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ತಿಂದ್ಬಿಡ್ತೀರಿ. ಹೋಟ್ಲಕ್ಕೆ ಅದಕ್ಕೆ ಇದಕ್ಕೆ ಓಡಾಡ್ಬಿಡ್ತೀರಿ. ಒಂದು 10 ದಿನ ಆದಂಗೆ ಕಾಸೆಲ್ಲ ಖಾಲಿ ಆಗ್ಬಿಡ್ತೈತೆ. ಅವಾಗ ಏನು ಮಾಡ್ತೀರಿ ಅಂದರೆ, ಮನೆಗೆ ಅಲ್ಲಲ್ಲೆಲ್ಲ ಹಾಕಿರ್ತೀರಲ್ಲ, 5 ರೂಪಾಯಿ 10 ರೂಪಾಯಿ ಅಲ್ಲಲ್ಲೆಲ್ಲ ಇಕ್ಕಿರ್ತೀರಿ. ಅದನ್ನೆಲ್ಲ ಎತ್ಕೊಳ್ತೀರ ಜೋಡಿಸ್ಕೊಂಡು ಕಷ್ಟಪಟ್ಟು ಏನು ಹೋಟ್ಲಕ್ಕೆ ಏನು ಹೋಗ್ದಿರಂಗೆ ತಿರ್ಗಿ ಮನೆಗೆ ಮಾಡ್ಕೊಂಡು ತಿಂತೀರಿ. ಅವಾಗ ಇದೇ ನಮ್ಮ ಮನೆ ಪರಿಸ್ಥಿತಿ. ಕಾಸಿದ್ದಾಗ ಚೆನ್ನಾಗಿ ಖರ್ಚು ಮಾಡೋದು, ಕಾಸು ಇದ್ದಿದ್ದಾಗ ಸುಮ್ಮನೆ ಕೂತ್ಕೊಳೋದು. ಮಾಡೋ ಕೆಲಸ ಇಲ್ಲ. ನಿಂಗೆ ಯಾವಾಗ ಬಾ ಶೆಡ್ಗೆ ಹೋಗೋಣ ಬಾ. ನಾ ಬರಲ್ಲಪ್ಪ. ಓವರ್ ಆ್ಯಕ್ಟಿಂಗ್ ಮಾಡ್ತೀವಿ. ಹೋದ್ಸಲಿ ಬಂದ್ಬಿಟ್ಟು ನನ್ನ ಬರ್ತಡೇ ಬಂದ್ಬಿಟ್ಟು ಸಿಂಗಲ್ ಆಗಿ ಒಂದು ಚಿಕ್ಕ ಪೇಸ್ ತಗೊಂಡ್ಬಂದ್ಬಿಟ್ಟು ನಾನೇ ಕೇಕ್ ಕಟ್ ಮಾಡ್ಕೊಂಡು ನಾನೇ ತಿಂದಿದ್ದೆ. ಇವ್ರು ಬಂದ್ಬಿಟ್ಟು ಮುಂಬೈಗೆ ಟ್ರೈನಿಂಗ್ ಹೋಗಿದ್ದೆ ಕೆಲಸಕ್ಕೆ. ಅದಕ್ಕೋಸ್ಕರ ನಾನು ಒಬ್ಬನೇ ಇದ್ದೆ ನಮ್ಮ ಮನೇಲಿ. ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬೇಕಾಯ್ತು, ಆದರೆ ಹೋಗೋಕ್ಕಾಗಿಲ್ಲ. ಹೋದ ವರ್ಷ ನಾನು ಒಬ್ಬನೇ ಮನೆಗಿದ್ನಲ್ಲ, ಅದಕ್ಕೋಸ್ಕರನೇ ಚಿಕ್ಕ ಪೀಸ್ ತಗೊಂಡ್ಬಿಟ್ಟು. ಜ್ವರ ಏನು ಬಂದಿರಲಿಲ್ಲ, ಅದ್ರ ಹಿಂದಿನ ದಿನ ಜ್ವರ ಬಂದಿದ್ದು. ಸ್ವಲ್ಪ ಜ್ವರ ಇತ್ತು ಅಷ್ಟೇ. ಚಿಕ್ಕ ಕೇಕ್ ಪೀಸ್ ತಗೊಂಬಂದು ನಾನೇ ಕಟ್ ಮಾಡ್ಕೊಂಡು ನಾನೇ ತಿಂದಿದ್ದೆ. ಅದು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಅದನ್ನೇನು ಮಾಡ್ಬಿಟ್ಟು ಅಂದ್ರೆ ಪ್ರೈವೇಟ್ ಮೂಲಕ ಹಾಕ್ಬಿಟ್ಟಿದ್ದೀನಿ. ಇವಾಗ ನೋಡ್ಕೊಂಡಾಗ ನನಗೆ ಕಾಮಿಡಿ ತರ ಅನಿಸ್ತಾ ಇದೆ. ಅದಕ್ಕೋಸ್ಕರ ಪ್ರೈವೇಟ್ ಮೂಲಕ ಹಾಕಿಬಿಟ್ಟಿದ್ದೀನಿ. ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಯಾರು ಇಲ್ಲ, ನಾನು ಒಬ್ಬನೇ ನಾನು ಆ ಥರ ಹೇಳಿಲ್ಲ. ನಮ್ಮ ಮನೇಲಿ ಯಾರೂ ಇಲ್ಲ ಇವಾಗ, ಅದಕ್ಕೆ ನಾನು ಒಬ್ಬನೇ ಇದ್ದೀನಿ. ಅದಕ್ಕೋಸ್ಕರ ನಾನೇ ಚಿಕ್ಕ ಪೀಸ್ ತಗೊಂಬಂದು ನಾನೇ ಕಟ್ ಮಾಡ್ಕೊಂಡು ನಾನೇ ತಿಂತಾ ಇದ್ದೀನಿ ಅಂತ ಹೇಳಿ. ಸೆಲೆಬ್ರೇಟ್ ಮಾಡೋಕೆ ಯಾರು ಇಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ನನ್ನ ಬರ್ತ್ಡೇ ನಾನೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ಸಲ ನಮ್ಮ ಮನೆಗೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲಾರು ಬಂದಿದ್ರ. ಮಧ್ಯರಾತ್ರಿ 12 ಗಂಟೆಗೆ ಇವ್ರು ಕೇಕ್ ಹೆಂಗ್ ಕಟ್ ಮಾಡಿದ್ರು ಗೊತ್ತಾ? ಯಾರು ಎದ್ದಿಲ್ಲಪ್ಪ. ಇವ್ಳು ಹೋಗ್ಬಿಟ್ಟು ನಮ್ಮ ಅಕ್ಕನ ನಮ್ಮ ಅಮ್ಮನೆಲ್ಲ ಎಬ್ಬಿಸಿದ್ರು, ಮಲ್ಕೊಂಡಿದ್ರು. ಯಾರು ಎದ್ದೇ ಇಲ್ಲ ಅವರು ಅಂದ್ಬಿಟ್ಟು ಇವಳು ಏನ್ ಮಾಡಿದ್ರು ಅಂದ್ರೆ, ಇವಳೆ ಕೇಕ್ ತಗೊಂಬಂದು ಕಟ್ ಮಾಡ್ಬಿಟ್ಟು ಇವಳಿಗೆ ತಿರ್ಸ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ತಿರ್ಗಾ ಬೆಳಗ್ಗೆ ಎದ್ದಾದ್ಮೇಲೆ ನಮ್ಮ ಅಮ್ಮ ನಮ್ಮ ಅಕ್ಕ ಹೇಳ್ತವ್ರೆ, ಎಬ್ಬಿಸಿದ್ರ? ಎದ್ದೊಳ್ದೆ ನಾನು. ಆಮೇಲೆ ನಿದ್ದೆ ಜಾಸ್ತಿ ಬಂದ್ಬಿಡ್ತು, ಅದಕ್ಕೆ ಮಲ್ಕೊಂಡ್ಬಿಟ್ಟೆ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟು. ನಿಮ್ಮ ಬರ್ತ್ಡೇ ಲಾಸ್ಟ್ ಟೈಮ್ ಮಾಡಿಲ್ಲ ಅಂದ್ಬಿಟ್ಟು ಈ ಸರಿ ಎಷ್ಟು ಚೆನ್ನಾಗಿ ಮಾಡಿದೀನಿ. ದೊಡ್ಡ ಗ್ರ್ಯಾಂಡ್ ಆಗಿ ಏನ್ ಮಾಡಿದ, ಕೇಕ್ ತಗೊಂಬಂದು ಕೇಕ್ ಮಾಡಿದೆ ಅಷ್ಟೇ. ಕೇಕ್ ತಂದೆ, ನಾಟಿ ಕೋಳಿ ತಂದೆ. ನಾಟಿ ಕೋಳಿನೂ ಬಂದ್ಬಿಟ್ಟು ಇವ್ರ ಮನೆಗೆ ಫ್ರೀಯಾಗಿ ದೆಪ್ಕೊಂಡ್ ಬಂದಿರೋದು. ಯಾವ್ದು ಕಾಸು ಕೊಟ್ಟು ತಗೊಂಬಂದಿಲ್ಲ. ಯಾವ್ದು ಕಾಸು ಕೊಟ್ಟು ನಾಟಿ ಕೋಳಿ ಬಂದ್ಬಿಟ್ಟು ಕಾಸು ಕೊಟ್ಟು ತಂದಿಲ್ಲ ಅಂದ್ರೆ ಏನು ಒಟ್ನಂಗೆ ನಾಟಿ ಕೋಳಿ ಸಾಂಬಾರ್ ಮಾಡಿದ್ವಿ. ಅದೇ ರಬ್ಬರ್ ಮಾಡಿಲ್ಲ. ನಾಟಿ ಕೋಳಿ ಬಂದ್ಬಿಟ್ಟು ಕಾಸು ಕೊಟ್ಟು ತಗೊಂಬಂದಿಲ್ಲ. ಫಸ್ಟ್ ಟೈಮ್ ಇವ್ರ ಅಮ್ಮಗೆ ಹೇಳ್ಬಿಟ್ಟು ಅವ್ರ ಮನೆಯಿಂದ 2 ಕೋಳಿ ಎತ್ಕೊಂಡ್ ಬಂದಿದ್ದು ಹೋಗ್ಬಿಟ್ಟು. ಅದನ್ನೇ ನಾಟಿ ಕೋಳಿ ಮಾಡಿದ್ದೆ ಅಂತ ಹೇಳ್ತಾಳೆ. ನಾಟಿ ಕೋಳಿ ಸಾರು ಫಸ್ಟ್ ಟೈಮ್ ಮಾಡಿದ್ದು. ಬೇಲ ಅಂತ ಚೆನ್ನಾಗಿರಲಿಲ್ಲ, ಚೆನ್ನಾಗಿ ಬೇಯಿಸಿದ್ದು. ಸಾರು ಎಲ್ಲ ಚೆನ್ನಾಗಿತ್ತು. ಅದೇನಾಗೋಯ್ತು ಅಂದ್ರೆ ಪೀಸ್ ಜಾಸ್ತಿ ಬೇಯಿಸ್ಬಿಟ್ಟಿದ್ಲು, ರಬ್ಬರ್ ಆಗ್ಬಿಟ್ಟಿತ್ತು ಅದು ಪೀಸ್. ಪೂರಿ ರೆಡಿ. ಇಷ್ಟೇನ ಪೂರಿ ಆಗ್ಬೇಕು. ಸೌತೆಕಾಯಿ ಎಷ್ಟು ಪೂರಿ ಅವೆ? 5 ರವೆ ಪೂರಿ. ಒಂದು 5 ರವೆ. ಇಬ್ರು ಯಾವಾಗ ಜೊತೆಲೆ ತಿಂತೀರಿ. ಏನಕ್ಕಂದ್ರೆ ಏನು ಜೊತೆ ತಿಂತೀರಿ ಅಂದ್ರೆ, ಇವಳು ಏನು ಮಾಡ್ತಾಳಂದ್ರೆ 2 ತಟ್ಟೆ ಎತ್ಕೊಂಡ್ರೆ ತೊಳಿಬೇಕಾಗ್ತೈತೆ ಅಂದ್ಬಿಟ್ಟು ಒಂದೇ ತಟ್ಟೆ ತಿಂತೀವಿ ಇಬ್ರು ಜೊತೆ. ಅಗತ್ಯ ಮಾಡೋದು ನಿಂಗೆ ದೊಡ್ಡ. ಈ ವಿಡಿಯೋ ಬಂದ್ಬಿಟ್ಟು ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಮತ್ತೆ ಯಾರನ್ನ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಮರೀದಿದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.